ಅತ್ಯದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸಾರಾತ್ವ ದಿವ್ಯಾಕೃತಿ ದೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇನ್ನು ದೊಡ್ಡ ವಿಷಯ ಬಂದಿತ್ತೇನದು? ಬ್ರಹ್ಮಸೂತ್ರಾನುಸಾರೇಣ ವೇದಾದ್ಯಂ ಸರ್ವಮೇವ ಚ ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋ ಅನ್ಯಥಾ ಇತಿ ಚ ಬ್ರಹ್ಮವೈವರ್ತೆ. ಈಗ ಬ್ರಹ್ಮಸೂತ್ರಗಳನ್ನ ಕೆಲವು ಪರವಿದ್ಯೆ ಅಂತ ಒಪ್ಪೋದಿಲ್ಲ. ನಮ್ಮಲ್ಲಿ ಇತ್ತೀಚೆಗೆ ಒಂದು ವಾದ ಶುರುವಾಯ್ತು, ಅಷ್ಟೇ, ಮೊದಲಿದ್ದಿಲ್ಲ. ಆದ್ರೆ ಈಗ ಸ್ಪಷ್ಟಾಚಾರ ಹೇಳ್ತಾರೆ, ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ವೇದಾರ್ಥಾದಿಗಳು ಮಾಡಬೇಕೆ ಹೊರತು ಅದು ದೊಡ್ಡದಾಯ್ತು. ಯಾವ ಸಣ್ಣದಾಯ್ತು? ಈಗ ಯಾವ ದೊಡ್ಡದಾಯ್ತು? ಬ್ರಹ್ಮಸೂತ್ರ ದೊಡ್ಡದಾಯ್ತಾ? ಗೊತ್ತಾಯ್ತಾ? ಬೇರೆಯವ್ರು ಭಾಷ್ಯ ಬರೆದವರು ಕೂಡ ಬೇರೆ ಮತದಲ್ಲಿ ಬ್ರಹ್ಮಸೂತ್ರ ಅಲ್ಟಿಮೇಟ್ ಒಪ್ಪೋದಿಲ್ಲ, ಉಪನಿಷತ್ತೇ ದೊಡ್ಡದು ಅಂತ. ಮತ್ತೆ ಇದಕ್ಕೆ ಮಹತ್ವ ಏನ್ ಬಂದಾಗಿದೆ? ಬ್ಯಾಗ್ ಬರಿಬೇಕಾಗಿತ್ತು. ಬ್ರಹ್ಮಸೂತ್ರಾನುಸಾರೇಣ ವೇದಾದ್ಯಂ ಸರ್ವಮೇವ ಚ ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋ ಅನ್ಯಥಾ ಇತಿ ಚ ಬ್ರಹ್ಮವೈವರ್ತೆ. ಬ್ರಹ್ಮಸೂತ್ರ ಅರ್ಥ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ. ಬೇರೆ ಮಾತುಗಳ ಯಾವುದೇ ಆಗಿದ್ರು ಕೂಡ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಬಹುದು. ಇದನ್ನ ಮಾತ್ರ ಇರತಕ್ಕಂಥ ಅರ್ಥ ಮಾಡಬೇಕೇ ಹೊರತು ಯಾವ್ದನ್ನ ಮಾಡಿಕೊಡೋದು ಬೇರೆ ಅರ್ಥ ಹೊಂದಿಸಬಾರದು. ಇದೆಲ್ಲ ಸರಿಯಾಗಿ ಜ್ಞಾಪಕ ಇದ್ರೆ ಯಾವ್ದು ಪರವಿದ್ಯೆ ತಕ್ಷಣ ಗೊತ್ತಾಗ. ಚೋರ ದೃಷ್ಟಾಂತತೋ ಯಶ ಕಾರಣ ಕೊಟ್ಟವ್ರು ಹೇಳ್ಬೇಕು ಪರವಿದ್ಯೆ ಯಾತಕ್ಕೆ ಅಂತ ಕೇಳಿದ್ರೆ ಆಚಾರ ಸ್ಪಷ್ಟ ಮಾತು ಕೊಟ್ಟಾಗ ಯಾವುದು ಅನುಗ್ರಾಹಕ, ಯಾವ್ದು ಅನುಗ್ರಾಹ್ಯ, ಯಾವುದರ ಸಹಾಯ ಬೇಕು, ಯಾವ್ದಕ್ಕೆ ಸಹಾಯ ಬೇಕು, ವೇದಾದಿಗಳಿಗೆ ಸಹಾಯ ಬೇಕು, ಯಾವ್ದು ಸಹಾಯ ಬೇಕು ಅಂದ್ಮೇಲೆ ಯಾವ್ದು ದೊಡ್ಡದಾಯ್ತು? ಬ್ರಹ್ಮಸೂತ್ರ ದೊಡ್ಡದಾಯ್ತು. ಚೋರ ದೃಷ್ಟಾಂತತೋ ಯಶ್ಯ ಶಭೇದ ಜ್ಞಾನ ಸತ್ಸಮಃ. ವೇದೇನು ವೇದಗಳಿಗೆ ಎರಡಿದೆ. ಅದು ಪರವಿದ್ಯೆ ಹೌದು, ಅಲ್ಲ ಅಂತಲ್ಲ. ಅದು ಎರಡು ಮುಖ ಇದೆ. ಅದು ಒಂದು ಪರವಿದ್ಯೆಯಾಗಿ ಓದ್ಬೋದು, ಅಪರವಿದ್ಯೆಯಾಗಿ ಓದ್ಬೋದು. ಗೊತ್ತಾಯ್ತಾ? ಯುಗಾದ್ಯ ಪರಮಾವಿದ್ಯಾ ಯದಾ ವಿಷ್ಣೋಸ್ತು ವಾಚಕ. ಗೊತ್ತಾಯ್ತಾ? ಆದ್ರೆ ಯಾವಾಗ ವಿಷ್ಣು ವಾಚಕ ಅಲ್ಲ, ಅವೆಲ್ಲ ಏನೋ ಅಪರವಿದ್ಯೆ. ಎರಡು ಮುಖ ಇದೆ ಅದಕ್ಕೆ. ಆದ್ರೆ ಇದು ಹಾಗಲ್ಲ. ಯಾವ್ದು ಹಾಗಲ್ಲ? ಮೂರ್ತಿನ ಆವಾಹನೆ ಮಾಡಿದ್ರೆ ಮಾತ್ರ ಮೂರ್ತಿ ಆಗೋದು. ಮೂರ್ತಿ ಮಾಡಿದ ತಕ್ಷಣ ಆವಾಹನ ಸಾಲಿಗ್ರಾಮ ಸಾಯಿಬೇಕು. ಇದಕ್ಕಿನ್ನೂ ಸಪೋರ್ಟ್ ಬೇಡ. ಇದಕ್ಕೆ ಸೆಲ್ಫ್ ಸಪೋರ್ಟಿವ್, ಬೇರೆ ಸಪೋರ್ಟ್ ಬೇಕಾದ್ರೆ. ಆದ್ದರಿಂದ ಇದು ದೊಡ್ಡದು. ಚೋರ ದೃಷ್ಟಾಂತತೋ ಯಶ್ಯ ಪ್ರಭೇದ ಬಂದ ಅದು ಇಷ್ಟೆಲ್ಲ ಅರ್ಥ ಆಗಿದ್ದಕ್ಕೆ ಅದು ಗಟ್ಟಿ ಮಾಡ್ಕೋಬೇಕು. ಅದು ಏನು ಗಟ್ಟಿ ಮಾಡ್ಕೋಬೇಕು? ಬ್ರಹ್ಮಸೂತ್ರ ದೊಡ್ಡದು ಅಂತ ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ. ಇಷ್ಟು ಗೊತ್ತಾಗಿಬಿಟ್ರೆ ಎಷ್ಟೇ ಗಲಾಟೆ ವಾಕ್ಯಾರ್ಥ ಮಾಡಿದ್ರು ಕೂಡ ಇದನ್ನ ಮೀರ್ಸಕ್ಕಾಗಲ್ಲ. ಆಚಾರ್ಯ ಮಾತುಗಳು ಏನವು? ಭಾಷ್ಯ ಮೂಲಕ್ಕೆ ಹೇಳ್ತಿರೋ ಮಾತಿರ್ತ ಬೇರೆ ಅರ್ಥ ಮಾಡಕ್ ಬರೋದೇ ಇಲ್ಲ, ಅದೇ ಅರ್ಥನೇ ಮಾಡಿ. ಹಾ, ಆಚಾರ್ಯ ಮಾತನ್ನ ಬಿಟ್ಟು ಬಿಡ್ತಾರೆ, ವಾಕ್ಯಾರ್ಥ ಶುರು ಮಾಡಿಬಿಡ್ತಾರೆ. ಅದು ಹಾಗಾಗುತ್ತೆ. ತಪ್ಪದು. ಸುಪ್ರೀಂ ಆರ್ಡರ್ ಬಂದ್ರೆ ವಾಕ್ಯಾರ್ಥ ಮಾಡಿ ಏನು ಉಪಯೋಗ ಇಲ್ಲ. ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಅದು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಓಕೆ, ವಿರುದ್ಧ ಅರ್ಥ ಮಾಡ್ಕೊಳ್ಳೋಕೆ ಕೊಟ್ರೆ ಅದು ಅಪರಾಧ ಕೂಡ ಆಗುತ್ತೆ. ಯಾವ್ದ್ರಲ್ಲಿದೆ? ಏನಂತ ಇದೆ? ಅದೇ ಬ್ರಹ್ಮಸೂತ್ರ ಯಾತಕ್ಕೆ ದೊಡ್ಡದು ಅಂತ ವಿವರಣೆ ಇದೆ. ಇನ್ನೂ ಸಾರಸ್ಯ, ಬ್ರಹ್ಮಸೂತ್ರ ಪದಕ್ಕೊಂದು ಸಾರಸ್ಯ ಇದೆ. ಬ್ರಹ್ಮ ಸೂತ್ರ ಎರಡು ಪದ ಇದೆ. ಬ್ರಹ್ಮಸೂತ್ರ ಬರೆದವರು ಯಾರು ಅಂದ್ರೆ ಬ್ರಹ್ಮ. ಅರ್ಥ ಯಾರು ಬರೀತಾರೆ? ಸೂತ್ರ. ಗೊತ್ತಾಯ್ತಾ? ಹೆಸರಿನಲ್ಲೇ ಏನ್ ಹೇಳಿದ್ದಾರೆ? ಸೂತ್ರ. ಇವರು ಬ್ರಹ್ಮ, ಇವ್ರು ಬರೆದಿತ್ತು. ಅವರು ಸೂತ್ರ ನಾಮಕರ ಸಂಸ್ಕೃತಿ ಮಾತ್ರ ಅವ್ರ ಭಾಷ್ಯ ಬರೀತಾರೆ. ಅರ್ಥ ಆಯ್ತಾ? ಆದ್ರಿಂದ ಅಲ್ಲೇ ಅರ್ಥ ಇದೆ. ಭಾಷ್ಯಕಾರ ಯಾರು ಅಂತ ಅವರೇ ಬರೆದ್ಬಿಟ್ಟಿದ್ದಾರೆ ಹೆಸರು ಕೂಡ. ಹೇಳ್ಬೇಕಾದ್ರೆ ಮೂಲ ನೋಟ್ಸ್ ಬೈ ಅಂತ ಹಾಕ್ತಾರಲ್ಲ ಹಾಗೆ. ಚೋರ ದೃಷ್ಟಾಂತತೋ ಯಶ್ಯ ಹಿ ಅಭೇದ ಜ್ಞಾನತಸ್ತಮಃ ಭೇದೇನ ಉತ್ಕರ್ಷವೇತ್ತುಸ್ತು ಮುಕ್ತಿರೇವ ಯಚೋತವ ಅಚೋರವ. ಚೋರ ದೃಷ್ಟಾಂತ ಯಾರು ಚೋರ ಅಂತ ಗೊತ್ತಾಗುತ್ತೋ ಅವ್ರಿಗೆ ಏನ್ ಮಾಡ್ತಾರೆ? ಶಿಕ್ಷೆಯನ್ನು ಮಾಡ್ತಾರೆ. ಯಾರು ಅದು ಸರಿಯಾದ ಅರ್ಥ ಮಾಡ್ತಾರಲ್ಲ ಅವ್ರು ಏನ್ ಮಾಡ್ತಾರೆ? ಭೇದಪರ ಅರ್ಥವನ್ನು ಮಾಡ್ತಾರಲ್ಲ ಅವ ಏನ್ ಮಾಡ್ತಾರೆ? ಮುಕ್ತಿಯನ್ನು ಕೊಡ್ತಾರೆ. ಅವರಿಗೆ ಶಾಶ್ವತ ಬಂಧನ, ಇದು ಶಾಶ್ವತ ಬಿಡುಗಡೆ. ಭೇದ ಒಪ್ಕೊಂಡ್ರೆ ಮುಕ್ತಿ, ಇದನ್ನ ಒಪ್ಕೊಂಡ್ರೆ ಮುಕ್ತಿ ಇಲ್ಲ. ಇನ್ನೊಂದು ಸಾರಿ ಸಿಂಪಲ್ ಆಗಿ ಒಂದು ಶಂಕರ ಭಾಷೆ ಕೊನೆಯೇ ಸುತ್ತಗೊಂದು ಅರ್ಥ ಬರೀತಾರೆ. ಅವರೇ ಬರೀತಾರೆ. ಏನು ಬರೀತಾರೆ ಅಂದ್ರೆ ಬದ್ವೈತ ನಿರ್ಗುಣೋಪಾಸನೆಯಿಂದ ಮೋಕ್ಷ ಆಗತ್ತೆ, ಸಗುಣೋಪಾಸನೆಯಿಂದ ಮೋಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ ಮೇಲೆ ಖಂಡನೆ ಯಾಕೆ ಮಾಡ್ಬೇಕಾಗಿದೆ? ನಾವು ಅವ್ರನ್ನ ಖಂಡನೆ ಮಾಡೋದಕ್ಕೆ ಅರ್ಥ ಇದೆ, ಯಾಕಂದ್ರೆ ಅದನ್ನ ಒಪ್ಪಿಲ್ಲ. ಅವ್ರು ಒಪ್ಪಿದ ಮೇಲೆ ಖಂಡನೆ ಮಾಡೋಕೆ ಕಾರಣ ಇಲ್ಲ. ಅರ್ಥ ಆಯ್ತಾ? ಈಗ ಒಂದ್ ಮಾತಲ್ಲಿ ಅವ್ರು ಹೇಳಿದ್ದೆಲ್ಲ ಏನಾಯ್ತು? ಈಗ ಅವಕಾಶ ಕೊಟ್ಟಿಲ್ಲ, ಅವರದೇ ಮಾತದು, ಬೇರೆ ಅಲ್ಲ. ಅದಿಲ್ಲ ಅಂತ ಎಲ್ಲಾ ಪ್ರತಿಯಲ್ಲೂ ಸಿಗುತ್ತೆ. ಅಂದ ಮೇಲೆ ಅವ್ರು ಒಪ್ಕೊಂಡ್ರೆ ಅಂತ
ಅಂದಮೇಲೆ ನಿಮಗೆ ನಿರ್ಗುಣೋಪಾಸನೆ ಮಾಡಬೇಕಂತ ಕಂಪಲ್ಸರಿ ಆಗ್ಲಿಲ್ಲ. ಸತ್ಯ ಆಗಿದ್ರು ಕೂಡ, ಸತ್ಯ ವಿಚಾರ ಬೇರೆ. ಸತ್ಯ ಆಗಿದ್ರು ಕೂಡ ಏನ್ ಮಾಡ್ಬೇಕಾಗಿಲ್ಲ, ನೋಡ್ಬೇಕಾದ ಕಾರಣನೇ ಚೋರ ದೃಷ್ಟಾಂತತೋ ಯಶ. ಇದು ಭಗವದ್ಗೀತೆ 12ನೇ ಅಧ್ಯಾಯ ಹಾಗೂ ಬ್ರಹ್ಮಸೂತ್ರದ ವಿಷಯ. ಹಾಗೆ ಮಹಾಲಕ್ಷ್ಮಿನೂ ಮೋಕ್ಷ ಕೊಡ್ತಾರೆ, ನಾರಾಯಣನ ಮೋಕ್ಷ ಕೊಡ್ತಾನೆ. ಯಾರ ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ ಕೃಷ್ಣ ಏನು ಉತ್ತರ ಕೊಡ್ತಾನೆ, ನನ್ನ ಆರಾಧನೆ ಮಾಡಿದ್ರೆ ಮೋಕ್ಷ ಕೊಡ್ತೇನೆ, ಬೇಕು ಕೊಡ್ತೇನೆ, ಸೇಫ್ ನನ್ನ ಜಾಗ. ಲಕ್ಷ್ಮಿ ಆರಾಧನೆ ಮಾಡಿದ್ರು ಕೂಡ ಒಂದು ನನ್ನ ಹತ್ರ ಬರ್ಬೇಕು, ಕೊನೆಗೆ ಡಿಪೆಂಡೆನ್ಸ್ ಇಲ್ಲ. ಬ್ರಹ್ಮಸೂತ್ರ ಡಿಪೆಂಡೆನ್ಸ್ ಇಲ್ಲ, ವೇದಗಳಿಗೆ ಡಿಪೆಂಡೆನ್ಸ್ ಇದೆ. ಯಾವ್ದ್ರ ಮೇಲೆ? ಬ್ರಹ್ಮಸೂತ್ರಗಳ ಮೇಲೆ. ಆದ್ರಿಂದಾಗಿನೇ ಯಾವ್ದು ದೊಡ್ಡದೀಗ? ಎರಡರಿಂದ ಜ್ಞಾನ ಬಂದ್ರು ಕೂಡ ಬ್ರಹ್ಮಸೂತ್ರಗಳಿಂದ ಬರೋ ಜ್ಞಾನ ಏನದು ನಿರ್ಣಾಯಕವಾದ್ದಾದ್ರಿಂದ ಅದನ್ನೇ ಪ್ರಧಾನ ಮಾಡ್ಕೋಬೇಕು ಅಂತ. ಏನಾಗತ್ತೆ? ಅಲ್ಲ, ಸೂತ್ರ ಶಬ್ದಕ್ಕೆ ಏನರ್ಥ? ಸೂತ್ರಕ್ಕೆ ಚಿಕ್ಕದಾಗಿ ಹೇಳೋದು. ಅಲ್ಪಾಕ್ಷರ ಬಸದ್ದಿಗ್ಧಂ ಸಾರವದ್ ವಿಶ್ವತೋ ಮುಖಂ ಅಸ್ತೋಹಂ ಮನವದ್ಯಂಚ ಸೂತ್ರಂ ಸೂತ್ರವಿದೋ. ಸೂತ್ರ ಚಿಕ್ಕದಾಗಿ ಹೇಳಬೇಕು, ಸರಿಯಾಗಿ ಹೇಳಬೇಕು, ಎಲ್ಲದಕ್ಕೆ ಅಪ್ಲೈ ಆಗಬೇಕು, ವ್ಯರ್ಥಾಕ್ಷರ ಇರಬಾರ್ದು, ಮತ್ತೆ ಎಲ್ಲ ಇದ್ರೆ ಸೂತ್ರ ಅಷ್ಟೇ. ಸೂತ್ರ ಹೌದು. ಸಾರತ್ವ ಸೈತಿ ಸಂಪ್ರೋಕ್ತ ಅದು ಆಗಿತ್ತು. ಜ್ಞಾನ ಪರಮಾತ್ಮನಿಗೆ ಸಾ ಅಂತ ಕರೀತಾರೆ, ಯಾ ಅಂತ ಕರೀತಾರೆ. ಸಾರಭೂತನಾದ್ರಿಂದ ಸಾ ಮತ್ತು ಜ್ಞಾನರೂಪನಾದ್ರಿಂದ ಯಾ. ಸರ್ವಶ್ಚ ಇಷ್ಟ ಇತಿ ಶೇಷ ಮಾನಾನಾಂ ಅಣಕೋ ಮಣಿಮ. ಎಲ್ಲದಕ್ಕೂ ಇಷ್ಟನಾಗಿದ್ದಾನೆ ಪರಮಾತ್ಮ. ಎಲ್ಲಾ ಪ್ರಮಾಣಗಳ ಸಿದ್ಧವಾಗ್ತಾ ಇದ್ದಾನೆ, ಸೂಕ್ಷ್ಮ ಸ್ಥೂಲ ಎಲ್ಲವೂ ಆಗಿ. ತತ್ತಂತ್ರತ್ವಾತ್ ಎಂದು ವೈ ತಾದಾತ್ಮ್ಯಂ ನ ಸತ್ಯೇ ಸಾಧು ಸತ್ಯ ಸಾಧುರೂಪತ ತತ್ಪತೆ ಪೂರ್ಣತಶ್ಚಾತ್ಮ ಸದನಾತ್ ಸೈತೇರಿತ. ಸಾ ಶಬ್ದಕ್ಕೆ ಒಂದರ್ಥ ಸಾರ್ವರೂಪತ್ವಾತ್, ಇನ್ನೊಂದರ್ಥ ಅಂದ್ರೆ ಸದನಾತ್ ನೆಲೆಯಾಗಿರೋದ್ರಿಂದ ಪರಮಾತ್ಮನಿಗೂ ಸಾ ಅಂತ ಕರೀತಾರೆ. ಅತತ್ವಮಸಿ ಪುತ್ರೇತಿ ಯವುಕ್ತೋ ಗೌತಮೇನದು. ದೇರ್ಫೋರ್ ನಾವು ಆಚಾರ್ಯ ಬಿಡಿಸಿದ್ರು ತತ್ವಮಸಿ ಆಗಬಹುದು, ಅತತ್ವಮಸಿನೂ ಆಗಿ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಆಚಾರ್ಯ ಕೊಟೇಶನ್ ಕೊಡ್ತಾರೆ. ಸಾಮ ಸಂಹಿತಾಯಾಮ್ ಅತತ್ವಮಸಿ ಅಂತ ಬಿಡಿಸಿ ಅರ್ಥ ಮಾಡಿದ್ದಾರೆ ಸಾಮ ಸಂಹಿತೆಯಲ್ಲಿ. ಆದ್ರಿಂದ ಅರ್ಥನುಗ್ರಾಹ್ಯ ಈ ಅರ್ಥನುಗ್ರಾಹ್ಯ. ಅವ್ರಿಗೆ ಹಾಗಲ್ಲ, ಅತತ್ವಮಸಿ ಅರ್ಥ ಬರೋದೇ ಇಲ್ಲ ಅವ್ರ ಅರ್ಥ. ತತ್ವಮಸಿ ತಗೊಂಡ್ರು ಬರಲ್ಲ, ಇನ್ನೂ ದೂರ ಆಗುತ್ತೆ ಅಷ್ಟೇ. ನಮ್ದು ಹಾಗಲ್ಲ, ಯಾವಾಗ ಎಲ್ಲೇ ಕೊಟ್ಟರು ಕೂಡ ನಾವು ಅರ್ಥ ಏನ್ ಹೇಳ್ತೇವೆ? ದ್ವೈತಪರ ಅರ್ಥನೇ ಹೇಳೋದು, ಅದಕ್ಕೆ ವಿರೋಧ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನವಕೃತ್ವ ಒಂದ್ಸತ್ ಹೇಳಿಲ್ಲ ಅತತ್ವಮಸಿ ಅಂತ ಹೇಳಿ, ಒಂಬತ್ತು ಹೇಳಿದೆ. ಅದರಿಂದ ನೀನಲ್ಲ, ನೀನವನಲ್ಲ. ಇದು ಪಲ್ಲವಿ. ಆ ಲೆಕ್ಕದಲ್ಲಿ ತತ್ವಮಸಿ ಎಂಬುದೇನು ಪಲ್ಲವಿ. ಏನಂತ? ಪ್ರೀಣಯಾಮ ವಾಸುದೇವ ಇದ್ದಾಗೆ ಪ್ರೀಣಯಾಮ ವಾಸುದೇವ ಮಾಡ್ಬೇಕಾದ್ರೆ ನಾವು ಅವನಾಗಬೇಕು, ಬೇರೆ ಆಗಿರ್ಬೇಕು, ಬೇರೆ ಆಗಿರ್ಬೇಕು, ಮತ್ತೆ ಕಡಿಮೆ ಬೇರೆ ಆಗಿರ್ಬೇಕು, ಅದು ಭಾರಿ ಜಾಸ್ತಿ ಬೇರೆ ಇರಬೇಕು. ಆದ್ರಿಂದ ಸರಿಯಲ್ಲ. ನವಕೃತ್ವ ನವದೃಷ್ಟ ಸದೃಷ್ಟ ಅಂತ ಏನಿದೆ? ಸರ್ವಭೇದೇನ ಕೇಶವ ತಸ್ಮೈ ನಮೋ ಭಗವತೆ ಚಿರಚಿತ್ ಪರಮಾಯತೆ. ಪರಮಾತ್ಮ ಯಾರು ಅಂದ್ರೆ ಚಿತ್ ಪರಮ, ಅಚಿತ್ ಪರಮ. ಚಿತ್ ಅಂದ್ರೆ ಚೇತನಗಳಿಗಿಂತ ಶ್ರೇಷ್ಠ, ಅಚಿತ್ ಅಂದ್ರೆ ಜನಗಳಿಗಿಂತ ಶ್ರೇಷ್ಠ, ವಿಲಕ್ಷಣ ಮತ್ತು ಶ್ರೇಷ್ಠ ಅಂತ ಪರಮಾತ್ಮ ನಮಸ್ಕಾರ. ಪುರುಷೋತ್ತಮಾಯ ದೇವಾಯ ಪೂರ್ಣಾನಂದೈಕ ರೂಪಿಣಿ. ಪುರುಷೋತ್ತಮನಾಗಿದ್ದಾನೆ. ಪುರುಷೋತ್ತಮ ಅಂದ್ರೆ ಕ್ಷರಾಕ್ಷರ ಪುರುಷೋತ್ತಮ. ಭಗವದ್ಗೀತೆ 15ನೇ ಅಧ್ಯಾಯದ ಮುಖ್ಯ ಸಾರಾಂಶ. ಅತಃ ಇದು ಉಪಸಂಹಾರ ಮಾಡ್ತಾರೆ. ಸಿಂಪಲ್, ಪ್ರತಿಯೊಂದರಲ್ಲೂ ಸಿಂಪಲ್ ಅವರು. ಅತಃ ಸರ್ವಚರತೆ ದ್ವಿಲಕ್ಷಣ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣೋ ಭಗವಾನ್ ಪುರುಷೋತ್ತಮ ಇತಿ ಸಿದ್ಧಂ. ಇದು ಸಿದ್ಧವಾಯ್ತು. ಇಷ್ಟರಿಂದ ಏನ್ ಗೊತ್ತಾಯ್ತು ಅಂದ್ರೆ ಭೇದ ಸತ್ಯ, ತಾರತಮ್ಯ ಸತ್ಯ, ಇಷ್ಟು ಸರ್ವೋತ್ತಮತ್ವ ಸತ್ಯ, ಅವನ ಗುಣಪೂರ್ಣತ್ವ ಸತ್ಯ, ದೋಷ ದೂರತ್ವ ಹೇಳಿಲ್ಲ ಅಂತ ತಿಳ್ಕೊಬಾರ್ದು. ಇಂಪ್ಲೈಟ್ ಇಮಿಡಿಯೇಟ್ ಸರ್ವಗುಣಪೂರ್ಣ, ದೋಷ ಇಲ್ಲ ಅಂತಾನೆ ಅರ್ಥ. ಇರೋ ಆ ಸಬ್ಜೆಕ್ಟ್ ಎಲ್ಲ 100 ತಗೊಂಡ್ರೆ ಇನ್ನು ಬೇರೆ ಸಬ್ಜೆಕ್ಟ್ ಇಲ್ಲೇ ಇಲ್ಲ, ಇರೋದೇ ಅಷ್ಟು. ಹಾ, ಸರ್ವ ಎಲ್ಲಿದೆ? ಇಲ್ಲಿದೆ, ಅದರಲ್ಲಿದೆ. ಸರ್ವಭೇದ ಎಲ್ಲರಿಂದ ಭಿನ್ನ, ಮೇಲಿದೆ. ನವಕೃತ್ವ 9 ದೃಷ್ಟಾಂತಗಳು ಕೂಡ ಭೇದ ಹೇಳೋ ದೃಷ್ಟಾಂತಗಳಾದ್ರಿಂದ ಯಾವ ದೃಷ್ಟಾಂತದಿಂದಲೂ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ದೃಷ್ಟಾಂತ ನಾವು ಕೊಟ್ಟೆ, ಅವರೇ ಕೊಟ್ಟಿರೋ ದೃಷ್ಟಾಂತ ಆದ್ದರಿಂದ ದೃಷ್ಟಾಂತ ಅರ್ಥ ಮಾಡ್ಕೊಂಡೇ ಹೇಳ್ಬೇಕು. ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ? ಅರ್ಥ ಆಗಲಿ. ಸೊ ಭೇದ ಪರ ದೃಷ್ಟಾಂತ ಕೊಟ್ಟ ಮೇಲೆ ತತ್ವಮಸಿ ಏನ್ ಅರ್ಥ ಮಾಡ್ಬೇಕಾಗ? ಭೇದ ಅರ್ಥ ಮಾಡಬೇಕು, ಈ ಅರ್ಥ ಮಾಡಕ್ ಬರೋದಿಲ್ಲ. ಪುರುಷೋತ್ತಮಾಯ ದೇವಾಯ ಪೂರ್ಣಾನಂದೈಕ ರೂಪಿಣೆ ಇದು ಸಾಮ ಸಂಹಿತಾಯಾಮ್.
ಅದಾದ್ಮೇಲೆ ಉಪಸಂಹಾರ ಕೂಡ ಆಯ್ತು. ಇಲ್ಲಿಗೆ ಯಾವ ಅಧ್ಯಾಯ ಮುಗೀತು? 6ನೇ ಅಧ್ಯಾಯ ಮುಗೀತು. ಮುಂದೆ ಶುರುವಾಗ 7ನೇ ಅಧ್ಯಾಯ. ಅದು ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದೆಲ್ಲ ಶನಿವಾರ ಪಾಠ್ಯ ಆದ್ದರಿಂದ ಇಲ್ಲ, ಶುಕ್ರವಾರ. ಅದು ಬಂದು ಆಗಲೇ ಕೊನೆ ಭಾಗಕ್ಕೆ ಬರುತ್ತೆ. ಆಗಲೇ